ಹಾಲ್ನಾಗ ರೊಕ್ಕ ಇಲ್ಲ ಅಂತ ಯಾಕೆ ಬಡ್ಕೋತೀರಿಪ್ಪ? ಯಾವಾಗ ನೋಡಿದ್ರು ಸಗಣಿ ಸಗಣಿನ ಅಂತೀರಲ್ಲ ಅಂತ ಹೇಳಿ ಭಾಳ ಮಂದಿ ಅನ್ನಾಕತ್ತಾರ ನಂಗೆ. ನೋಡೋಣ್ರಿ ಹಾಲಿನ ರೇಖೆ ಯಾರ್ಯಾರು ಎಷ್ಟೆಷ್ಟು ಗಟ್ಟಿ ಅದಾವ ಅಂತ ಹೇಳಿ. ಈ ಗ್ರಾಫಿಗೆ ಮಿಲ್ಕ್ ಕರ್ವ್ ಅಂತ ಹೇಳಿ ಕರೀತಾರ್ರಿ ಇಂಗ್ಲಿಷ್ನಾಗ. ಏನ್ ತೋರಿಸ್ತದ್ರಿ? ಇವತ್ತು ಕರ ಹಾಕ್ಯದಂದ್ರ ಆ ದಿವ್ಸದಿಂದ ಹಿಡ್ಕೊಂಡು ಅದು 305 ದಿವ್ಸದ ತನಕ ಅಂದ್ರೆ ಒಂದು ಸುಲದ ಅಳತಿ ಮಾಡಿದಾಗ ಹಾಲಿನ ಇಳುವರಿ ಹಿಂಗೆ ಏರ್ಕೊಂತ ಹೋಗಿ ಆಮೇಲೆ ಬಂದು ಕೆಳಗೆ ಇಳಿತೈತಂತ. ಅದ ನೀವು ಸಗಣಿದ್ ನೋಡೋದಾದ್ರ ದನ ಹುಟ್ಟಿದ ದಿವ್ಸದಿಂದ ಕರ ಹಾಕಿದ ದಿವ್ಸದಿಂದಲ್ಲ, ಅದು ಹುಟ್ಟಿದ ದಿವ್ಸದಿಂದ ಸಾಯು ತನಕನು ಒಂದ ಅಳತಿ ಕೊಡ್ತಿರ್ತದ ಇಳುವರಿ. ಹಾಲ್ನಾಗ ರೊಕ್ಕ ಇಲ್ಲ ಅಂತಿಲ್ಲ, ಆದ್ರ ಹಾಲ್ನನ್ ಬಂದ್ ರೊಕ್ಕ ಹಾಲ್ ಇಲ್ದಾಗ ಸೋರ್ಕೊಂತ ಹೋಗ್ತಿರ್ತೈತಿ. ಅದ್ ಯಾಕ? ಈಗ ನೋಡ್ರಿ ಪೂರ್ತಿ ಒಂದು ದನದ ಆಯಸ್ಸದ ಗ್ರಾಫ್ ಹಾಕಿದ್ರ ಎಷ್ಟು ಸೂಲ ಇಳಿಬೋದ್ರಿ? ಒಂದ್ 10 ವರ್ಷದ ಲೆಕ್ಕ ತಗೊಂಡ್ರ ಒಂದ್ 3 ಸೂಲ ಇಳಿಬೋದು, ಅಥವಾ 4 ಸೂಲ ಇಳಿಬೋದು, ಇಲ್ಲ ಇದ್ರಾಗ 2 ಸೂಲ ಇಳಿಬೋದು, ಇಲ್ಲ ಏನು ಇಳಿದನೂ ಇರ್ಬೋದು. ಎಲ್ಲೈತ್ರಿ ಹಾಲಿದ್ರನ ರೊಕ್ಕ ಅಲ್ಲ. ಇದಕ್ಕೆ ಗ್ಯಾರಂಟಿ ಕೊಡೋರು ಯಾರು? ಅದ ಪೂರ್ತಿ ದನದ ಆಯುಸ್ ಮುಗಿಯೋ ತನಕನು ಸಗಣಿ ಎಷ್ಟೈತಿ? ಹಾಲ್ನನ್ ಬಂದ್ ರೊಕ್ಕ ಹಾಲ್ನ ಇಲ್ದಾಗ ಸೋರಾಕತೈತಿ ಅಂತ ಹೇಳ್ದೆ, ಆದ್ರ ಸಗಣ್ಯಾಗ ರೊಕ್ಕ ಸೋರಾಕ್ ಜಾಗನೇ ಇಲ್ಲ. ಸಮಸ್ಯೆ ಇಲ್ಲಾಗ್ಯದ, ಇದ್ರನ್ ರೊಕ್ಕ ನಮ್ಗ ಹಿಡ್ಕೊಳಕ್ ಗೊತ್ತಾಗೋಲ್ತ ಅಷ್ಟ.